ವಿಶ್ವಕಪ್ ಅನ್ನ ಗೆದ್ದ ನಂತರ ಟೀಮ್ ಇಂಡಿಯಾ ಬೇಗ ಬರಬೇಕಾಗಿತ್ತು ನಮ್ಮ ಟೀಮು. ಆದ್ರೆ ತಡ ಆಯಿತು. ಕಾರಣ ಅಲ್ಲಿ ಮಳೆ ತುಂಬಾ ಜಾಸ್ತಿ ಇತ್ತು, ಚಂಡಮಾರುತ ಕೂಡ ಬಂದಿತ್ತು. ಅದರ ಪರಿಣಾಮವಾಗಿ ವಿಮಾನ ಹಾರಾಟ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು. ಸೊ ಈಗ ಡೆಲ್ಲಿ ಏರ್ಪೋರ್ಟ್ನಲ್ಲಿ ವೆಲ್ಕಮ್ ಕೆಲವು ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ಸೊ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಈಗ ಬಾರ್ಬಡೋಸ್ನಿಂದ ದೆಹಲಿಗೆ ವಾಪಸ್ ಆಗಿದೆ ನಮ್ಮ ತಂಡ. ಬೆಳಗ್ಗೆ 11ಕ್ಕೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗಲಿದೆ. ಸೊ ಪ್ರಧಾನಿ ಮೋದಿ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಮೆಡಲ್ಗಳನ್ನು ಪಡ್ಕೊಂಡು ಬಂದಂಥ ಸಂದರ್ಭದಲ್ಲೂ ಕೂಡ ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮೋದಿ ಅವರು ಮಾಡ್ತಾರೆ. ಸೊ ಈ ದೆಹಲಿಯ ವಿಮಾನ ನಿಲ್ದಾಣದಲ್ಲಿರುವಂತಹ ಸಂಭ್ರಮಾಚರಣೆ ಅವರಿಗೆ ವೆಲ್ಕಮ್ ಮಾಡ್ಕೊಳಕ್ಕಂತಲೇ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಸೊ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಆಗಲೇಬೇಕು. ಬಟ್ ನನಗನ್ಸೋದು ಯಾವಾಗಿದ್ರೂ ಕೂಡ ಬರೀ ನಾವು ಕ್ರಿಕೆಟ್ನಲ್ಲಿ ಈ ರೀತಿಯಾಗಿ ಕಪ್ ಗೆದ್ಕೊಂಡು ಬಂದಾಗ ಮಾತ್ರ ಅವ್ರಿಗೆ ಸ್ವಾಗತ ಕೋರೋದಲ್ಲ. ಇನ್ನುಳಿದಂಥ ಅನೇಕ ಕ್ರೀಡೆಗಳಲ್ಲೂ ಕೂಡ ಭಾರತದ ಹೆಮ್ಮೆಯನ್ನು ಇನ್ನೊಂದಿಷ್ಟು ಎತ್ತರಕ್ಕೆ ಏರಿಸುವಂಥ ಕೆಲಸವನ್ನು ಅನೇಕ ಕ್ರೀಡೆಗಳಲ್ಲೂ ಕೂಡ ಮಾಡಿದ್ದಾರೆ. ತುಂಬ ಜನ ಇದ್ದಾರೆ, ಗೋಲ್ಡ್ ಮೆಡಲ್ ಪಡ್ಕೊಂಡು ಬಂದಿರುವಂಥವ್ರು ಇದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿ ಸ್ವಾಗತಗಳು ಸಿಗಬೇಕು. ಸೊ ಇದೊಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಬಟ್ ಎನಿವೆ, ಸೊ ಈಗ ಅತಿ ಹೆಚ್ಚು ವೀಕ್ಷಣೆಯನ್ನು ಮಾಡುವಂಥ ಈ ಕ್ರಿಕೆಟ್ ಪಂದ್ಯ ಏನಿದೆ, ಸೊ ಹಾಗಾಗಿ ಅಲ್ಲಿ ಗೆದ್ದು ಬಂದಿರುವಂತಹ ಈಗ T20 ವರ್ಲ್ಡ್ ಕಪ್ಪನ್ನು ಗೆದ್ದು ಬಂದಿರುವಂಥ ನಮ್ಮ ತಂಡಕ್ಕೆ ಅಭೂತಪೂರ್ವವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. 11 ಗಂಟೆಗೆ ಮೋದಿ ಅವರನ್ನು ಕೂಡ ಭೇಟಿ ಆಗ್ತಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಅವ್ರ ಜೊತೆಗೆ ಮಾತನಾಡ್ತಾರೆ. ಒಂದು ಫೋಟೋ ಸೆಷನ್ ಕೂಡ ಇರುತ್ತೆ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಹೇಗಿದೆ, ಯಾವ ರೀತಿಯಾದಂತಹ ಸ್ವಾಗತ ಸಿಗ್ತಾ ಇದೆ ದೆಹಲಿಯಲ್ಲಿ ಈಗ? ಶಬೀರ್. ಅರುಣ್, ಟೀಮ್ ಇಂಡಿಯಾ ತಂಡ ಏನಿದೆ ಈಗ ದೆಹಲಿಗೆ ಬಂದಿರುವಂಥದ್ದು, ಅವರಿಗೆ ಅದ್ದೂರಿಯಾದಂಥ ಸ್ವಾಗತವನ್ನು ಕೋರುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಬೆಳಗ್ಗೆ 6:30 ವೇಳೆಗೆ ಅವರು ದೆಹಲಿಯಲ್ಲಿರುವಂಥ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದರು. ಸಾವಿರಾರು ಜನ ಅಭಿಮಾನಿಗಳು ವಿಮಾನ ನಿಲ್ದಾಣದಲ್ಲಿ ನೆರೆದಿದ್ರು. ಬೆಳ್ಳಂಬೆಳಗ್ಗೆ ಆಗಿದ್ರೂ ಕೂಡ ಟೀಮ್ ಇಂಡಿಯಾವನ್ನು ಸ್ವಾಗತ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳಬೆಳಗ್ಗೆ ಜನರು ಎದ್ದು ಟೀಮ್ ಇಂಡಿಯಾ ನಾಯಕರನ್ನು ನೋಡಲಿಕ್ಕೆ ಬಂದಿದ್ರು. ಎಲ್ಲರೂ ಕೂಡ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡ್ರು. ಸದ್ಯಕ್ಕೆ ಈಗ ಟೀಮ್ ಇಂಡಿಯಾ ಎಲ್ಲ ಆಟಗಾರರು ಕೂಡ ದೆಹಲಿಯ ಒಂದು ಖಾಸಗಿ ಹೋಟೆಲ್ನಲ್ಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅಲ್ಲಿ ಅವರು ಮಾತುಕತೆಯನ್ನು ನಡೆಸ್ತಾರೆ. ಮತ್ತೆ ವರ್ಲ್ಡ್ ಕಪ್ ಅನ್ನು ಗೆದ್ದಂತಹ ಒಂದು ಸಂಭ್ರಮವನ್ನು ಕೂಡ ಅವ್ರ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದಾದ ಬಳಿಕ ಅವರು ಮುಂಬೈಗೆ ತೆರಳುತ್ತಾರೆ. ಮುಂಬೈಯಲ್ಲಿ ಅವರಿಗೆ ವಿಮಾನ ನಿಲ್ದಾಣದಿಂದ ಸ್ಟೇಡಿಯಂವರೆಗೂ ಕೂಡ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಒಂದು ರೀತಿ ವಿಶ್ವಕಪ್ ಗೆದ್ದ ಬಂದಂತಹ ಆಟಗಾರರಿಗೆ ಒಂದು ಅದ್ದೂರಿ ಸ್ವಾಗತವನ್ನು ಕೋರುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ದೇಶದಲ್ಲಿ ಮಾಡಲಾಗ್ತಾ ಇದೆ. ಕೋಟ್ಯಾಂತರ ಅಭಿಮಾನಿಗಳವರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.